ಏನು ತೊಂದರೆ? ಯಾವಾಗಿಂದ? ಏನಾರು ಬಿದ್ದಿದ್ರ? ಏನಾರು ಆಗಿತ್ತ? ಬರಗಿರ ಏನಾರು ಎತ್ತಿದ್ರ? ನಾರ್ಮಲ್ ಇದೆ ಬಿ ಪಿ ಅಂತೀರಿ. ಬರಗಿರ ಎತ್ತಬೇಡಿ, ರೆಸ್ಟಲ್ಲಿರಿ. ಅಷ್ಟೇ. ಇಂಜೆಕ್ಷನ್ ತಗೊಳ್ತೀರಾ? ಮಾತ್ರೆ ಕೊಟ್ಟಿದ್ದೀನಲ್ವಾ, ತಗೊಳ್ಳಿ. ಅದನ್ನ ಕಡಿಮೆ ಆಗಿಲ್ಲ ಅಂದ್ರೆ ಒಂದು ಎಕ್ಸ್ರೇ ಮಾಡಿಸಿ ನೋಡಿ, ಸರಿನಾ? 2 ದಿನ ಬಿಟ್ಟು ಮತ್ತೆ ಕ್ಯಾಲ್ಸಿಯಂ ಬರ್ಕೊಡ್ತೀನಿ, ಆಯ್ತಾ? ಅಲ್ಲಿ ಈಸ್ಕೊಳ್ಳಿ ಮಾತ್ರೆನ, ದಿನ ರಾತ್ರಿ ಒಂದೊಂದು ತಗೊಳ್ಳಿ, ಕಡಿಮೆ ಆಗುತ್ತೆ. ಕಮ್ಮಿ ಆಗಿಲ್ಲ ಮತ್ತೆ ಇಂಪ್ರೂವ್ ಆಗಿದೆ. ಯಾವುದು ತೊಂದರೆ ಇಲ್ದಂಗೆ ಎಲ್ಲರನ್ನೂ ಒಂದೇ ಥರ ನೋಡ್ಕೊತಾರೆ. ಕೀಳು ಬೇಡು ಅನ್ನೋದು ಇಲ್ಲವೇ ಇಲ್ಲ ಅವ್ರ ಹತ್ರ. ದೊಡ್ಡವರು ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರನ್ನು ಒಂದೇ ಸಮಾನವಾಗಿ ಕಾಣ್ತಾರೆ. ಸ್ವಚ್ಛತೆ ಎಲ್ಲ ಹೆಂಗಿದೆ? ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಮಾಡ್ತಾರೆ. ಚೆನ್ನಾಗಿ 24 ಗಂಟೆ ಟೈಮು ಎಲ್ಲ ಸಿಗ್ತಾರೆ. ಎಲ್ಲ ಸಿಗ್ತಾರೆ. ಒಬ್ಬರು ಮೇಡಮ್ ಅವ್ರು ಇಲ್ಲಿ ಅವರಲ್ಲ, ಮಮತಾ ಇಲ್ಲೇ ಅವರ ಇಲ್ಲೇ ಮನೆ ಮಾಡ್ಕೊಂಡು ಇಬ್ಬರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ 3 ಜನದಲ್ಲಿ. ಇಲ್ಲ ಎಲ್ಲ ಚೆನ್ನಾಗಿ. ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲ ಒಳ್ಳೆ ಚೆನ್ನಾಗಿದೆ ನಮ್ಮ ಹಾಸ್ಪಿಟ್ಲ್. ಸೋನಗಡೆ ಮಂಡ್ಯ ತಾಲೂಕಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು. ಮಂಡ್ಯ ತಾಲೂಕಲ್ಲಿ ಸೋನಗಡೆ ಹಾಸ್ಪಿಟ್ಲು ಅಂದರೆ ಸ್ವಚ್ಛತೆಯಲ್ಲಿ ಪ್ರತಿಯೊಂದರಲ್ಲೂ ನೈರ್ಮಲ್ಯ ಇದರಲ್ಲಿ ಭಾರಿ ಚೆನ್ನಾಗಿ. ಬಗ್ಗೆ ನಿಮಗೆ ಅನಿಸಿಕೆ? ನಾವು ಸುಮಾರು ನಮ್ಮ ಚಿಕ್ಕಂದ್ರಿಂದ ಬರ್ತಾ ಇದ್ದೀವಿ, ಇಲ್ಲಿಗೆ ಓದ್ತಾ ಇದ್ದೀವಿ. ಏನೋ ಒಳ್ಳೆ ಡಾಕ್ಟ್ರು. ಮತ್ತು ನಮಗೆಲ್ಲ ಕರೆಂಟ್ ಆಪ್ರೇಷನ್ ಎಲ್ಲ ಇಲ್ಲೇ ಆಗುತ್ತೆ. ಅವಾಗಿಂದ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ಇವಾಗ ಮತ್ತೆ 1 ವರ್ಷದಿಂದ ನಮಗೆ ಸ್ವಲ್ಪ ಬಿ ಪಿ ಅಂತ ಬಂದು ಅವಾಗಿಂದ ಇಲ್ಲೇ ಬಂದು ಮಾತ್ರ ತಗೊಳ್ತೀವಿ. ಏನೆಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಒಳ್ಳೆ ಡಾಕ್ಟ್ರು. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಎಲ್ಲ ಕೊಡ್ತಾರೆ. ಮತ್ತು ನಾವು ಕಬ್ಬನಳ್ಳಿಯಿಂದ ಇಲ್ಲಿಗೆ ಎಲ್ಲ ಅಷ್ಟು ದಿನದಿಂದ ಬರೋದು. ಇವರು ನೇತ್ರ ಮೇಡಮ್ ಬಂದಮೇಲೆ ಹೆಂಗೆ? ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಪೇಷಂಟು ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಇದು ಈಗ ಹೆರಿಗೆ ವಾರ್ಡ್ ಎಲ್ಲ ಐತೆ, ಸ್ವಚ್ಛತೆ ಎಲ್ಲ ನೀಟಾಗಿ ಕಾಪಾಡ್ತಾರೆ. ಚೆನ್ನಾಗಿದೆ. ನಾನು ಇಲ್ಲೇ 7 ಡೆಲಿವರಿ ಆಗಿದ್ದೆ. ಇಲ್ಲೇ 3 ದಿನಗಂತೂ ಇಲ್ಲ ಚೆನ್ನಾಗಿದೆ. ಮೆಡಿಸಿನ್ ಎಲ್ಲ ನೀಟಾಗಿ ಮೆಡಿಸಿನ್ ಎಲ್ಲ ನೀಟಾಗಿದೆ. ಓವರಾಲ್ ಆಗಿ ಹಾಸ್ಪಿಟಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾನೇ ಇಷ್ಟ. ಅಂದರೆ ನಾವು ಮಂಡ್ಯದಲ್ಲಿ ಹೋಗಿ ಅಲ್ಲೆಲ್ಲ ಸುತ್ತಾಡೋಕ್ಕಿಂತ ಒಂದು ಬ್ಲಡ್ ಟೆಸ್ಟಿಂಗು ಏನು ಇಲ್ಲಿ ನಮಗೆ ಚೆನ್ನಾಗಿ ಉಪಯೋಗ ಇದೆ. ಇಲ್ಲಿಗೆ ಬರ್ತೀವಿ. ಈಗ ಏನಕ್ಕೆ ಬಂದಿದ್ರಿ? ಇವಾಗ ಅದನ್ನೇ ತಿಂಗಳಿಗೊಂದ್ಸರಿ ಮಾತ್ರೆ ತಗೋತೀವಿ. ಮಾತ್ರೆ ಎಲ್ಲ ಉಚಿತವಾಗಿ ಕೊಡ್ತಾರೆ. ಯಾವುದು ಮಾತ್ರೆ ಬಂದು ಇವಾಗ ಕೊಟ್ಟರು, ಇನ್ನೇನು ನೋಡಬೇಕಿತ್ತು. ಏನು ಒಳ್ಳೆ ಡಾಕ್ಟರ್. ಸರ್ಕಾರಿ ಹಾಸ್ಪಿಟ್ಲು ಅಂತಂದರೆ ಭಾಳ ಏನು ಕೇವಲವಾಗಿ ಕಾಣ್ತಾರೆ. ಆದರೆ ಈ ಒಂದು ಸೂನಗಳ್ಳಿ ಹಾಸ್ಪಿಟಲು ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿರುವಂಥ ಒಂದು ಹಾಸ್ಪಿಟ್ಲ್ ಆಗೈತೆ. ನಮಗೆ ನೋಡ್ತಾ ಇದ್ವಿ ಕೆಲವೊಂದು ಕಡೆ ಹೋಗಿ, ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ICU ವಾರ್ಡಲ್ಲೇ ಕೆಲವೊಂದು ಜಾಗ ನೋಡಿದ್ರೆ ಅಲ್ಲಿ ಹೋಗೋಕ್ಕೆ ಬೇಜಾರು ಅಂಥ ಪರಿಸ್ಥಿತಿ ಸರ್ಕಾರಿ ಹಾಸ್ಪಿಟ್ಲ್ ಇರಬೇಕಾದ್ರೆ, ಇಲ್ಲೊಂದು ವಿಶಿಷ್ಟವಾಗಿ ಡಾಕ್ಟರ್ ನೇತ್ರ ಮೇಡಮ್ ಅವರು ಭಾಳ ಚೆನ್ನಾಗಿ ಹಾಸ್ಪಿಟ್ಲನ್ನು ಮೇಂಟೈನ್ ಮಾಡ್ತಿದ್ದಾರೆ. ನಮಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಸಿಗುತ್ತೆ. 24/7 ಇಲ್ಲಿ ಡಾಕ್ಟರ್ಗಳು ಲಭ್ಯ ಇದ್ದಾರೆ. ಇದನ್ನೆಲ್ಲ ನಾವು ಬೇರೆ ಹಾಸ್ಪಿಟಲ್ಗಳು ಇದನ್ನು ಇನ್ಸ್ಪೈರ್ ಆಗಿ ತಗೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸಿಗೋದ್ರಲ್ಲಿ ಸಂದೇಹ ಇಲ್ಲ ಅಂತೇಳಿ ನಾನು ಹೇಳ್ತೀನಿ.